ಹರೀಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಹಾಶಿವರಾತ್ರಿಯ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. 15ನೇ ತಾರೀಕು ಫೆಬ್ರವರಿ 2026 ಭಾನುವಾರದಂದು ಮಹಾಶಿವರಾತ್ರಿ. ಈ ವರ್ಷದ 2026 ಮಹಾಶಿವರಾತ್ರಿನ ನಾವೆಲ್ಲ ನೋಡ್ತಿದ್ದೀವಿ. ಸೊ ಏನೆಲ್ಲ ಮಾಡಿದ್ರೆ ಪರಿಹಾರಗಳು ನನ್ನ ಒಂದು ಸಮಸ್ಯೆಗಳಿಗೆ ಸಾಲ್ವ್ ಆಗುತ್ತೆ, ಅದ್ರ ಪ್ರಕಾರ ತಿಳಿಸ್ಕೊಡಿ ಮೇಡಮ್ ಅಂತ ನಾನು ಕೆಲವೊಂದು ಪರಿಹಾರಗಳನ್ನ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಈ ಒಂದು ಸಮಸ್ಯೆಗಳೆಲ್ಲ ಕಾಡ್ತಾ ಇದ್ರೆ ಖಂಡಿತ ಇರುತ್ತೆ, ಒನ್ ಆಫ್ ದ ಸಮಸ್ಯೆ ಅಂತೂ ಲೈಫಲ್ಲಿ ಇದ್ದೇ ಇರುತ್ತೆ. ದೇವರು ಸೃಷ್ಟಿ ಹೇಗೆ ಅಂತಂದ್ರೆ ಸಂಪೂರ್ಣವಾಗಿ ಸಮಸ್ಯೆ ಇಲ್ದಿರ ನಮ್ಮನ್ನ ಸೃಷ್ಟಿ ಮಾಡೇ ಇಲ್ವಂತೆ. ಎಲ್ಲೋ ಒಂದು ಕಡೆ ಒಂದಲ್ಲ ಒಂದು ಎಂಥದ್ದೇ ಚೆನ್ನಾಗಿರೋಂಥವ್ರು ಇರಲಿ, ನೀವು ಎಷ್ಟೇ ಚೆನ್ನಾಗಿರೋರನ್ನ ನೋಡಿ, ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅವ್ರಿಗೆ ಕಾಡ್ತಾನೆ ಇರುತ್ತೆ. ಶಿವನ ನಾವು ಆರಾಧನೆ ಮಾಡುವಂಥದ್ದು ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ದಾಗ, ಸ್ಪೆಷಲಿ ನಿಮಗೆ ಚಂದ್ರದಶ ಭುಕ್ತಿ ಅಥವಾ ಚಂದ್ರನ ಒಂದು ಸ್ಥಾನ ನಿಮ್ಮ ಜಾತಕದಲ್ಲಿ ಅಶುಭವಾಗಿದ್ದು ನಿಮಗೆ ಚಂದ್ರನ ಒಂದು ದೋಷಗಳು ಕಾಡ್ತಾ ಇದ್ದರೆ ಈ ಒಂದು ಮಹಾಶಿವರಾತ್ರಿಗೆ ವಿಶೇಷವಾಗಿರುವಂತಹ ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಸಮಸ್ಯೆಗಳಿಗೆ ನಾನು ಚಂದ್ರ ಮಹಾದಶ ಯಾಕೆ ತಗೊಳ್ತಿದ್ದೀನಿ? ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಚಂದ್ರನು ಅಂದರೆ ಶಿವನಿಗೆ ನಾವೇನಾದರೂ ಆರಾಧನೆ ಮಾಡ್ತಿದ್ದೀವಿ ಅಂತಂದರೆ ಚಂದ್ರನ ಒಂದು ಗ್ರಹದ ಸಮಸ್ಯೆಗಳಿದ್ದಾಗ ಮಾತ್ರ ನಾವು ಆರಾಧನೆ ಮಾಡ್ತೀವಿ. ಸ್ಪೆಷಲಿ ಚೆನ್ನಾಗಿದೆ, ಚಂದ್ರನ ಪ್ಲೇಸ್ಮೆಂಟ್ ಸೂಪರ್ ಆಗಿದೆ ಅಂದ್ರೂ ಸಹ ನಾವು ಶಿವನಿಗೆ ಇನ್ನಷ್ಟು ಪ್ರೀತಿ ಪಾತ್ರರಾಗಿ ಆರಾಧನೆ ಮಾಡಿ ಅಂತಲೂ ಸಹ ಕರಿತೀವಿ. ಮೇನ್ ಜಾಸ್ತಿ ಪ್ರಾಬ್ಲಮ್ಸ್ ನಮಗೆ ಚಂದ್ರನಿಂದ ಕಾಡುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಮೆಂಟಲ್ ಇಶ್ಯೂಸ್ ಅಂತ ಏನು ಹೇಳ್ತೀವಿ. ನಿಮ್ಮನ್ನು ನೀವು ಮಾನಸಿಕ ಖಿನ್ನತೆಗೆ ಒಳಪಡಿಸ್ಕೊಳ್ತಾ ಇರೋವಂಥದ್ದು, ಆ್ಯಂಗ್ಸೈಟಿ ಫೀಲ್ ಆಗೋದು, ಭಯ ಬರುವಂಥದ್ದು, ಆತಂಕ ಬರುವಂಥದ್ದು, ಬ್ಲಡ್ ರಿಲೇಟೆಡ್ ಸಂಬಂಧ ಬಂದ ರಕ್ತದ ಒತ್ತಡಗಳಿರ್ಬೋದು ಅಥವಾ ರಕ್ತದ ಒಂದು ಸಮಸ್ಯೆಗಳಿದ್ದಾಗಲೂ ಕೂಡ ನೀವು ಚಂದ್ರನಿಗೆ ಸಮಸ್ಯೆಗಳು ನೀವು ನಿಮ್ಮ ಲೈಫಲ್ಲಿ ನೋಡ್ತಿರ್ತೀರ. ಸ್ವಲ್ಪ ಹೆಚ್ಚಾಗಿ ಹೆಣ್ಣುಮಕ್ಕಳಲ್ಲಿ ಜಾಸ್ತಿ ಕಾಡುತ್ತೆ, ಯಾಕಂದರೆ ಎಮೋಷನ್ಸು ಜಾಸ್ತಿ ಆಗ್ತಾರೆ. ಚಂದ್ರನ ಒಂದು ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂದಾಗ ನಿಮಗೆ ತಾಯಿಯಿಂದ ಅಷ್ಟು ಸಪೋರ್ಟ್ ಸಿಗೋದಿಲ್ಲ. ತಾಯಿ ನಿಮಗೇನೋ ಆಸ್ತಿ ಕೊಡಬೇಕಿರುತ್ತೆ ಅಥವಾ ಮನೆಯಿಂದ ತಾಯಿ ಮನೆ ಅಥವಾ ತಂದೆ ಕಡೆಯಿಂದ ನಿಮ್ಗೇನೋ ಅಂತ ಒಂದು ಪೂರ್ವಿಕರ ಆಸ್ತಿ ಬರುವಂಥದ್ದು ಇರುತ್ತೆ, ಬಟ್ ಆದರೂ ಬರ್ತಿರಲ್ಲ. ಇವೆಲ್ಲ ಪರಿಹಾರಗಳು ಈ ಸಮಸ್ಯೆಗಳಿಗೆ ಅಂತಲೇ ಹೇಳ್ಬೋದು. ನಾನು ತಂದಿರೋಂತಹ ಈ ವಿಶೇಷವಾಗಿರೋಂಥ ಸಂಚಿಕೆ ಶಿವಪುರಾಣದಲ್ಲಿರುವಂಥದ್ದು. ಮಹಾಶಿವರಾತ್ರಿ ದಿನ ನಾವು ವಿಶೇಷವಾಗಿ ಜಾಗರಣೆ ಯಾಕಿರ್ತೀವಿ? ಜಾಗರಣೆ ಸುಮಾರು ಜನ ಎಲ್ಲರೂ ಇರ್ತಾರೆ, ದೇವಸ್ಥಾನಗಳಲ್ಲಂತೂ ಪೂಜೆ ನಡೀತಾನೆ ಇರುತ್ತೆ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆ ಒಂದು ದಿನದಲ್ಲಿ ಬರ್ತಾರಂತಹ ವೈಬ್ರೇಷನ್ಸು ಯೂಶಲಿ ಜಾಗರಣೆ ಇರಿ, ಬೆಳಗಿನ ಅಂದರೆ ನೈಟ್ ಎಲ್ಲ ಮಲಗಬಾರ್ದು, ಬೆಳಗ್ಗೆ ನೀವು ಎದ್ದು ಹಬ್ಬವನ್ನು ಮಾಡಿ, ಅಂದರೆ ಮತ್ತೆ ಹಬ್ಬವನ್ನು ನಡೆಸಿ ಮುಂದಿನ ದಿನ ನೀವು ಮಲ್ಕೊಳ್ಬೇಕು ಅನ್ನೋಂಥದ್ದು ಹೇಳ್ತಾರೆ. ಒಂದು ನಮ್ಮ ವೈಜ್ಞಾನಿಕವಾಗಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಾವು ಕಾಣ್ತಾ ಇರೋಂತಹ ಒಂದು ವೈಬ್ರೇಷನ್ಸ್ ಇರಬಹುದು. ಎರಡನೇದು ನಾವು ನೋಡ್ತಾ ಇರೋಂಥ ಶಿವಪುರಾಣದಲ್ಲಿ ಅವತ್ತಿನ ದಿನ ಶಿವನು ಒಂದು ವಿಷವನ್ನು ಕುಡಿದಿರೋ ಅಂಥ ಸಮಯವನ್ನು ಆ ಒಂದು ಆರಾಧನೆಯ ಮೂಲಕ, ಒಂದು ದೈವಿಕ ಶಕ್ತಿಯ ರಕ್ಷೆಯ ಮೂಲಕ ನಾವು ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಅಂತ ಹೇಳಿ, ಅಂದರೆ ಅಷ್ಟೇ ಕಷ್ಟವೂ ಸಹ ನಿಮ್ಮ ಜೀವನದಲ್ಲಿ ಬರಬಹುದು ಅಂತೆಲ್ಲ ಹೇಳಿ ಕೆಲವು ನಾವು ಅಭಿಷೇಕಗಳನ್ನ ಮಾಡಿ ಅಂತ ಹೇಳ್ತೀವಿ ಶಿವನಿಗೆ ಸಂಬಂಧಪಟ್ಟಂಗೆ. ಈ ಅವತ್ತಿನ ದಿನ ವಿಶೇಷವಾಗಿ ಶಿವರಾತ್ರಿಯ ನೈಟ್ ನೀವು ಜಾಗರಣೆ ಇದ್ದ ಪಕ್ಷದಲ್ಲಿ ಬಹುಶಃ ಅಥವಾ ಸಾಯಂಕಾಲ ಪ್ರದೋಷದ ಸಮಯದಲ್ಲೂ ಸಹ ನೀವು ಈ ಒಂದು ಶಿವ ಅಭಿಷೇಕಗಳನ್ನು ನಡೆಸ್ಬೋದು. ಯಾವ ಅಭಿಷೇಕಗಳನ್ನ ಮಾಡಿದ್ರೆ, ಯಾವ ಒಂದು ವಿಶೇಷ ಅಭಿಷೇಕಗಳನ್ನ ಮಾಡಿದ್ರೆ, ಯಾವ ತತ್ವಗಳನ್ನ ಉಪಯೋಗಿಸಿ ಮಾಡಿದಾಗ ನಿಮಗೆ ಏನು ಬರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ನಾನು ಈ ಒಂದು ಕರಂಗುಲಿ ಮಾಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಪವರ್ಫುಲ್ ಆಗಿರುವಂಥದ್ದು ಮಹಾಶಿವರಾತ್ರಿಯ ದಿನ. ಖಂಡಿತ ಇಂಥ ಒಂದು ಸಾಧ್ಯ ಆಯಿತು ಅಂತಂದರೆ ಎಲ್ಲರೂ ಸಹ, ನಾನಿಲ್ಲಿ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಯಾವ ದಶಾಭುಕ್ತಿ ನಡೀತಿದೆ ಅನ್ನೋಂಥದ್ದು ಏನೂ ಇಲ್ಲ. ಸ್ಪೆಷಲಿ ನಿಮಗೆ ಶನೈಶ್ಚರನ ಒಂದು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ತುಂಬ ಫೇಸ್ ಆಗ್ತಾ ಇದ್ದರೆ, ಮಾನಸಿಕ ಖಿನ್ನತೆ ಇದೆ, ಫಿಯರ್ನೆಸ್ ಇದೆ, ಆ್ಯಂಗ್ಸೈಟಿ ಪ್ರಾಬ್ಲಮ್ಸ್ ಇದೆ, ಇವೆಲ್ಲವೂ ಸಹ ನಾನು ಇದು ವಿಶೇಷವಾಗಿ ನಿಮ್ಗೆ ತೋರಿಸ್ತಾ ಇರೋಂಥದ್ದು ಕರಂಗುಲಿ ಮಾಲ ಬೆಳ್ಳಿಯಲ್ಲಿ ನಾವು ರೆಡಿ ಮಾಡಿಸಿರೋವಂಥದ್ದು. ಬೆಳ್ಳಿಯಲ್ಲಿ ನಾವು ಇದನ್ನು ಸೇರಿಸಿದಾಗ ಏನಾಗುತ್ತೆ, ಶಿವನಿಗೆ ನಾವು ಒಂದು ತಂಪನ್ನು ನೀಡಿದಂಗೆ, ಮೆಂಟಲ್ ಪೀಸ್, ಮೈಂಡ್ ಸ್ಟೆಬಿಲಿಟಿವನ್ನು ನೀವು ಈ ಒಂದು ಕರಂಗುಲಿ ಮಾಲವನ್ನು ಧರಿಸೋದ್ರಿಂದ. ಬರೀ ಧರಿಸ್ಬೇಡಿ, ನಾನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಆ ಟೆಕ್ನಿಕ್ನ ಉಪಯೋಗಿಸ್ಕೊಳ್ತಾ ಮಾಡಿ. ಕೆಲವು ಪ್ರಾಬ್ಲಮ್ಸನ್ನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ, ಅದರಲ್ಲಿ ನೀವು ಯಾವ ರೀತಿ ಮಾಡಬಹುದು ಅಂತ ಹೇಳಿ. ಕರಂಗುಲಿ ಮಾಲವನ್ನು ಮಂತ್ರವನ್ನು ಹೇಳ್ಕೊಂಡು ನೀವು ಎನರ್ಜೈಸ್, ಯೂಶಲಿ ನಮ್ಮಲ್ಲಿ ತೊಗೊಂಡಾಗ ನಾನೇ ನಿಮಗೆ ಪ್ಯೂರಿಫಿಕೇಶನ್ ಮಾಡಿ ಕೊಟ್ಟಿರ್ತೀನಿ. ಬಟ್ ಅದು ಬಿಟ್ಟು ನೀವು ಎಲ್ಲರೂ ತೊಗೊಂಡಿದ್ರು ಸಹ ನೀವು ಇದನ್ನು ಎನರ್ಜೈಸ್ ಮಾಡ್ಕೊಳ್ಳಿ. ನೀವು ಈಸಿಯಾಗಿ ಹೇಳ್ಬೋದು. ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಬಹುದು 108 ಸಲ. ಇದನ್ನು ಹೇಳ್ಕೊಳ್ತಾ ಒಂದೇ ಮಾಲೆಯನ್ನು ನೀವು ಈ ರೀತಿ ಮೂವ್ ಮಾಡ್ತಾ ಇರಿ. ಅವತ್ತಿನ ದಿನ ಪ್ರಾರಂಭ ಮಾಡಿ
ಒಂದು 48 ಡೇಸು 108 ದಿನನೋ ಆ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಅದು ಸೊಲ್ಯೂಷನ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ವಿಶೇಷವಾಗಿ ಒಂದು ಸಂಕಲ್ಪ, ಮೇಯ್ನಾಗಿ ನೀವು ಒಂದು ಡೇಸ್ ಸಂಕಲ್ಪವನ್ನು ಇಟ್ಕೋಬೇಕು. ಇದನ್ನು ಹೇಳ್ಕೊಂಡು, ಮಂತ್ರವನ್ನು ಹೇಳ್ಕೊಂಡು ನೀವು ಇದನ್ನು ಧರಿಸ್ಕೊಳ್ಳೋವಂಥದ್ದು, ಹಾಕ್ಕೊಳ್ಳೋವಂಥದ್ದು. ಮತ್ತೆ ಒಂದು 2 ಅವರ್ಸ್ ಆದರೂ ನಿಮ್ಮ ಒಂದು ಬಾಡಿ ಮೇಲೆ ಇರಬೇಕದು, ಅಂದರೆ ಹಾಕ್ಕೊಂಡಿರಬೇಕು ನೀವು. ಮತ್ತೆ ತೆಗೆದು ನಿಮ್ಮಲ್ಲಿ ಯಾವುದಾದ್ರು ಸೆಲೆನೈಟ್ ಪ್ಲೇಟು ಅಥವಾ ಒಂದು ಗಾಜಿನ ಸಂಬಂಧಪಟ್ಟಂಗೆ ಯಾವುದಾದ್ರು ಗಾಜಿನ ಬೌಲು ಆ ರೀತಿ ಏನಾದರೂ ಇತ್ತು ಅಂತಂದರೆ ನೀವು ಅದನ್ನು ಸಹ ನೀವು ಇದನ್ನು ಇಟ್ಟು ನೀವು ಸೆಲ್ಫ್ ಹೀಲ್ನ ಮಾಡ್ಕೊಳ್ಬೋದು. ಸೆಲೆನೈಟ್ ಪ್ಲೇಟ್ ಅಂತ ಹೇಳಿದ್ರೆ ನಿಮಗೆ ಈ ರೀತಿಯಾದ ಒಂದು ಪ್ಲೇಟ್ ಸಿಗುತ್ತೆ. ಸೊ ಈಸಿಯಾಗಿ ಅಂದರೆ ಕಾಸ್ಮಿಕ್ ಎನರ್ಜಿನ, ತುಂಬ ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ನೀವು ಅಬ್ಸರ್ವ್ ಮಾಡೋವಂಥದ್ದು. ಅಂದರೆ ಈ ರೀತಿ ನೀವು ಹಾಕ್ಕೊಂಡು, ಯೂಶಲಿ ನಮ್ಮಲ್ಲಿ ತೊಗೊಂಡಿರೋರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ, ನಾವು ತಿಳಿಸಿರ್ತೀವಿ. ಈ ರೀತಿ ಇಟ್ಟಾಗ ಏನಾಗುತ್ತೆ, ಅದು ಕಾಸ್ಮಿಕ್ ಎನರ್ಜಿನ ಮತ್ತೆ ಎನರ್ಜೈಸ್ ಆಗುತ್ತೆ. ಮತ್ತು ನೀವು ಹಾಕ್ಕೊಳ್ಳೋದಕ್ಕೂ ಸಹ ಇದು ಅನುಕೂಲಕರವಾಗಿರುತ್ತೆ. ಮಹಾಶಿವರಾತ್ರಿಗೆ ಶಿವನಿಗೆ ಸಂಬಂಧಪಟ್ಟಂಗೆ ಶನೈಶ್ಚರನ ಪ್ರಾಬ್ಲಮ್ಸ್ ಇರೋಂಥವ್ರು, ಸಾಡೆ ಸಾಕು ನಡೀತಿರೋಂಥವ್ರು, ಅಥವಾ ನಿಮಗೆ ಶನಿ ದಶಾ ಬುದ್ಧಿ ನಡೀತಿದೆ, ಸಾಲದ ಮೇಲೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ, ಸಾಲದ ವಿಚಾರ ಜಾಸ್ತಿ ಆಗುತ್ತೆ, ಚಂದ್ರನ ಪ್ಲೇಸ್ಮೆಂಟು ಅಶುಭ ಗ್ರಹದಲ್ಲಿದ್ದು 2ನೇ ಮನೇಲಿತ್ತು ಅಂತಂದರೆ ತುಂಬಾ, 6ನೇ ಮನೇಲಿತ್ತು ಅಂದರೆ ಆಂಗ್ಸೈಟಿ, ಫಿಯರ್ನೆಸ್ ಆಗುತ್ತೆ, 12ನೇ ಮನೇಲಿ ಚಂದ್ರ ಇತ್ತು ಅಂತಂದರೆ ತುಂಬಾ ಸಾಲ ಆಗುತ್ತೆ. ನಿಮಗೆ ಯಾರು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಂದಲೂ ಸಹ ನಿಮಗೆ ಸಹಾಯ ಸಿಗ್ದಂಗೆ ಆಗುತ್ತೆ. ಶಿವನ ಲಿಂಗಕ್ಕೆ ಜಲದಲ್ಲಿ ನೀವು ಅಭಿಷೇಕ ಮಾಡಬಹುದು. ಅವತ್ತಿನ ದಿನ ನಿಮ್ಗೆ ಏನು ಸಮಸ್ಯೆ ಇದೆ ಆ ಒಂದು ತತ್ವವನ್ನು ಬಳಸ್ಕೊಳ್ಳಿ. ಜಲದಿಂದ ಅಭಿಷೇಕ ಮಾಡಿದಾಗ ಯಾವ್ಯಾವ ಸಮಸ್ಯೆಗಳಿಗೆ ನಿಮಗೆ ನಿವಾರಣೆ ಆಗುತ್ತೆ, ಜಲವನ್ನು ತಗೊಳ್ಳಿ, ಶುದ್ಧವಾಗಿರುವಂತಹ ಜಲವನ್ನು ತಗೊಳ್ಳಿ. ಅದನ್ನು ನೀವು ಕಾಪರಲ್ಲೋ ಅಥವಾ ಬೆಳ್ಳಿಯಲ್ಲೋ ಇಟ್ಟಾಗ ಏನಾಗುತ್ತೆ, ಅದ್ರ ತತ್ವಗಳು ಜಾಸ್ತಿ ಆಗುತ್ತೆ. ಆ ಕಾಪರ್ ಅಥವಾ ಬೆಳ್ಳಿಯ ಒಂದು ಗ್ಲಾಸ್ನಲ್ಲಿರುವಂತಹ ನೀರನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಾಗ ನಿಮ್ಮಲ್ಲಿ ನಿಮ್ಮ ಸಮಸ್ಯೆಗಳಿಗೆ ವಿಶೇಷವಾಗಿ ಕ್ಲೆನ್ಸ್ ಆಗ್ತೀರಾ. ಎನರ್ಜಿ ತುಂಬಾ ಡಿಫ್ರೆನ್ಸ್ ಆಗಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಹೀಟ್, ಆ್ಯಕ್ಚುಲಿ ಶಿವ ಅಂತ ಹೇಳಿದಾಗ ನಾವು ಅದು ಬಾಡಿ ಅಥವಾ ಒಂದು ಫೈರ್ನೆಸ್ನ ಅದು ತೋರಿಸುತ್ತೆ. ಸೊ ನೀವು ನೀರನ್ನು ಹಾಕಿದಾಗ ತಂಪು ಮಾಡುತ್ತೆ. ನಿಮಗೆ ಸಮಸ್ಯೆಗಳಿದ್ದಲ್ಲಿ, ಸ್ಪೆಷಲಿ ಮೆಂಟಲ್ ಇಶ್ಯೂಸ್ ಇದೆ, ಮೆಂಟಲ್ ಸ್ಟೆಬಿಲಿಟಿ ಆಗ್ತಾ ಇಲ್ಲ, ತುಂಬಾ ನಿಮ್ಮ ಬಾಡಿಯೂ ಸಹ ತುಂಬಾ ಹೀಟ್ ವೈಬ್ರೇಷನ್ಸ್ ಇದೆ, ಇಂಥವೆಲ್ಲದಕ್ಕೂ ಸಹ ನೀವು ಜಲದ ಅಭಿಷೇಕವನ್ನು ನೀವು ಮಾಡಬಹುದು. ಇವೆಲ್ಲ ಪರಿಹಾರ ಮಾಡುವಾಗಲೂ ಸಹ ನೀವು ಈ ವಿಶೇಷವಾಗಿರೋ ಕರಂಗುಲಿ ಮಾಲವನ್ನು ಧರಿಸ್ಕೊಳ್ಳಿ. ಫಸ್ಟು ಎನರ್ಜೈಸ್ ಮಾಡ್ಕೊಳ್ಳಿ, ಹಾಕೊಳ್ಳಿ, ನಂತರ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. 2ನೇದು ತುಂಬಾ ಈಸಿಯಾಗಿರುವಂಥದ್ದು, ಈಶ್ವರನ ಲಿಂಗಕ್ಕೆ ಕಬ್ಬಿನ ಹಾಲನ್ನ ಅಭಿಷೇಕ ಮಾಡುವಂಥದ್ದು. ಇದು ಬಂದು ನಿಮ್ಮಲ್ಲಿ ತುಂಬ ಬಡತನ ಇದೆ, ಪಾವರ್ಟಿ, ತುಂಬ ಏನು ಮಾಡೋದು ಗೊತ್ತಿಲ್ಲ ಮೇಡಮ್, ಮನೇಲಿ ₹1 ಉಳಿಯೋದಿಲ್ಲ, ಯಾವಾಗ ನೋಡಿದ್ರು ಬಡತನ, ಏನೋ ಒಂದು ಮಾಡೋಣ ಅಂದರೂ ಕೂಡ ನಮ್ಮ ಕೈಲಿ ₹1 ಇರೋದಿಲ್ಲ. ತುಂಬ ಜನ ಕನ್ಸಲ್ಟೇಷನ್ ಇದ್ದಾಗೆಲ್ಲ ಕೇಳ್ತಿರ್ತಾರೆ, ಈವನ್ ಕನ್ಸಲ್ಟೇಷನ್ಗೂ ಸಹ ನಾನು ಫೀಸ್ನ ಪೇ ಮಾಡಿ ನಾನು ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳಿ ಎಷ್ಟು ಬಡತನ ಇರೋಂಥವ್ರು ಕೂಡ ಇಷ್ಟು ಶ್ರೀಮಂತಿಕೆಯನ್ನು ನೀವು ಅನುಭವಿಸ್ಬೋದು ಅಂತಂದರೆ ಆ ಸಿಹಿ, ಕಬ್ಬಿನ ಹಾಲಿನ ಒಂದು ಸಿಹಿಯನ್ನು ನೀವು ಶಿವನಿಗೆ ಅರ್ಪಣೆ ಮಾಡುವಾಗ, ಅದರಲ್ಲೂ ಮಹಾಶಿವರಾತ್ರಿ ದಿನ ಮಾಡಿದಾಗ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಹೆಚ್ಚು ಜೇನು ಹೇಗೆ ಕುಡ್ಕೊಂಡು ಬರುತ್ತೆ ಹೇಳಿ, ಆ ರೀತಿ ಹೆಚ್ಚು ಅಬಂಡೆನ್ಸ್, ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಅವತ್ತಿನ ದಿನ ಹೇಳ್ತೀನಲ್ಲ, ತುಂಬ ಪವರ್ಫುಲ್ ಡೇ ಅದು. ಅವತ್ತು ಈ ರೀತಿಯಾದ ಅಭಿಷೇಕಗಳನ್ನ ಮಾಡಿದಾಗ ನಿಮಗೆ ತುಂಬ ಅನುಕೂಲಕರ ಆಗುತ್ತೆ. ಡೆಫಿನೆಟ್ಲಿ ವೆಲ್ತ್ ಕ್ರಿಯೇಷನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಅವಾಗಲೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಓಂ ನಮಃ ಶಿವ ಹೇಳ್ಕೊಳ್ಬೋದು. ಈ ಒಂದು ವಿಶೇಷವಾಗಿರೋ ಕರಂಗಲಿ ಮಾಲವನ್ನು ಹಾಕ್ಕೊಂಡು ನೀವು ಅದನ್ನು ಬಳಸಿದಾಗ, ಹೇಳಿದಾಗ ಇನ್ನಷ್ಟು ನಿಮಗೆ ಅನುಕೂಲಕರವಾಗಿರುತ್ತೆ. 3ನೇದು ಸ್ಯಾಂಡಲ್ವುಡ್ ಅಂತ ಹೇಳ್ತೀವಿ ನಾವು, ಅಂದರೆ ಶ್ರೀಗಂಧದ ಲೇಪನವನ್ನು ಮಾಡುವಂಥದ್ದು. ಈಶ್ವರನಿಗೆ ಶ್ರೀಗಂಧದ ಲೇಪನ, ಅದನ್ನು ನೀವು ಹಚ್ಚಿದಾಗ ನಿಮ್ಮಲ್ಲಿರುವಂತಹ ಈಗೋ, ತುಂಬ ಹಸ್ಬೆಂಡ್ ವೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಿರುತ್ತೆ, ಈಗೋ ಕ್ಲಾಶಸಲ್ಲೇ ತುಂಬ ಇಶ್ಯೂಸ್ ಆಗುತ್ತೆ, ಗಂಡ ಹೆಂಡತಿ ಒಬ್ರಿಗೊಬ್ರು ಅಡ್ಜಸ್ಟ್ ಆಗ್ತಾ ಇರೋದಿಲ್ಲ, ಕುಟುಂಬದಲ್ಲಿ ಸಾಮರಸ್ಯ ಬರ್ತಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈಶ್ವರನಿಗೆ ಶಿವಲಿಂಗದ ಲೇಪನವನ್ನು ಹಚ್ಚಿ ಅದನ್ನು ಪೂರ್ತಿ ಇಟ್ಟು ಅಭಿಷೇಕವನ್ನು ನೀವು ಆ ರೀತಿಯಲ್ಲಿ ನೆರವೇರಿಸಿದ್ರೆ ಮುಂದಿನ ನೆಕ್ಸ್ಟ್ ಡೇ ಆ ಒಂದು ಲೇಪನವನ್ನು ನೀವು ಹಣೆಯಲ್ಲಿ ಹಚ್ಕೊಳ್ತಾ ಹೋಗೋದು, ಮುಗಿಯವರೆಗೂ ಹಚ್ಕೊಳ್ತಾ ಹೋಗ್ಬೋದು ನೀವು. ಆ ರೀತಿ ಮಾಡಿದಾಗ ಶಿವಲಿಂಗನ ಒಂದು ಆ ಈಗೋ ಕ್ಲಾಶಸ್, ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗುತ್ತೆ, ನೀವಿಬ್ಬರು ಕುಟುಂಬ ಸಾಮರಸ್ಯದಲ್ಲಿ ಒಂದಾಗಿರ್ತೀರ. 4ನೇದು ವಿಶೇಷವಾಗಿರುವಂಥದ್ದು ಕರಿ ಎಳ್ಳನ್ನು ನೀವು ಹಾಕಿ ಈಶ್ವರನಿಗೆ ಅರ್ಪಣೆ ಮಾಡುವಂಥದ್ದು. ಪಿತೃದೋಷ, ತುಂಬ ಜನ ಮ್ಯಾಮ್ ಪಿತೃದೋಷಕ್ಕೆ ನಿವಾರಣೆ ತಿಳಿಸಿ, ಪಿತೃದೋಷಕ್ಕೆ ಪರಿಹಾರಗಳನ್ನ ತಿಳಿಸಿ, ಪರಿಹಾರಗಳು ಮಾಡ್ತಿದ್ರು ಸಹ ಏನೆಲ್ಲ ಮಾಡಿದ್ದೀವಿ ಮ್ಯಾಮ್, ಗೋಕರ್ಣಕ್ಕೆ ಹೋಗಿದ್ದೀವಿ, ಪೂಜೆ ಮಾಡಿಸಿದ್ದೀವಿ, ಏನೆಲ್ಲ ಮಾಡಿದ್ರು ನಮಗೆ ಈ ಸಾಲಗಳಿಂದ ಮುಕ್ತಿ ಆಗ್ತಿಲ್ಲ, ಏನು ಕೇಳಿದ್ರು ಪಿತೃದೋಷವಿದೆ ನಮಗೆ ಅಂತ ಹೇಳಿ ಕರಿ ಎಳ್ಳನ್ನು ನಿಮ್ಮ ಕೈಯಾರ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಅದನ್ನು ಮುಂದಿನ ದಿನ ನೆಕ್ಸ್ಟ್ ಡೇ ಆ ಎಳ್ಳನ್ನೆಲ್ಲ ತಗೊಂಡು ಯಾವ್ದಾದ್ರು ಹರಿಯೋ ನದಿಯಲ್ಲೇ ಬಿಟ್ಟು ಬಂದಾಗ ನಿಮ್ಮ ಪಿತೃದೋಷದ ನಿವಾರಣೆಯು ಸಹ ನೀವು ಇದರಲ್ಲಿ ಪರಿಪೂರ್ಣವಾಗಿ ಹೋಗಿಸ್ಕೋಬೋದು. ಇವೆಲ್ಲ ತತ್ವಗಳು ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಹಾಶಿವರಾತ್ರಿ ಎಲ್ಲರಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ, ಆ ಶಿವನು, ಆ ಒಂದು ಆದಿಶಿವನು, ಆದಿಲಿಂಗ ಅಂತ ಏನು ಕರಿತೀವಿ ನಾವು, ಅವೆಲ್ಲವೂ ನಿಮಗೆ ಒಳ್ಳೇದು ಮಾಡಲಿ. ಇವೆಲ್ಲ ಶಿವಪುರಾಣದಿಂದ ತಂದಿರುವಂಥದ್ದು. ಇದು ಬಿಟ್ಟು ನನ್ನ ಡೌಟ್ಸ್ ಇದೆ ಮ್ಯಾಮ್, ನಾವು ಕನ್ಸಲ್ಟೇಷನ್ ಮೂಲಕ ತಗೊಳ್ಬೋದಾ? ಖಂಡಿತ
ನೀವು ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ. ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ, ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೋಬೋದು, ಡೈರೆಕ್ಟ್ ವಿಸಿಟ್ ಬರ್ಬೋದಾ, ಫೋನೆಲ್ಲ ಕೇಳ್ಬೋದಾ, ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಎಷ್ಟು ಹೇಳ್ತಾ ಮಹಾಶಿವರಾತ್ರಿ ಆ ಒಂದು ಹಬ್ಬದ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ನೀವು ಭವಂತು. ಧನ್ಯವಾದಗಳು.